ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದು ಸ್ಫೂರ್ತಿ ಈತನ ಸ್ಟೋರಿ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಸರಕಾರಿ ನೌಕರಿಗಾಗಿ 16 ವರ್ಷ ಬೆವರು ಹರಿಸಿ ಸುಸ್ತಾಗುವವರ ನಡುವೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ಧಾಪುರದ ಯುವಕನೊಬ್ಬ 4 ಸರಕಾರಿ ನೌಕರಿಗೆ ಆಯ್ಕೆಯಾಗುವ ಮೂಲಕ ಅಚ್ಚರಿ ಮೂಡಿಸಿದ್ದಾನೆ. ಸಿದ್ಧಾಪುರ ತಾಲೂಕಿನ ಬೆಲಗಿ ಸಮೀಪದ ಕಬ್ಗಾರಿನ ರಾಜೇಶ್ ನಾಯ್ಕ ಈತನಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಸರಕಾರಿ ನೌಕರಿಗಳು ಮನೆಯ ಕಾಲಿಂಗ್ ಬೆಲ್ ಒತ್ತಿವೆ. ಕಬ್ಗಾರ ಗ್ರಾಮದ ಸುಸಂಸ್ಕೃತ ಸೌಮ್ಯ ಸ್ವಭಾವದ ರೈತ ಕುಟುಂಬದ ಸರೋಜಾ ಮತ್ತು ಕೆರಿಯಪ್ಪ ನಾಯ್ಕರ 3 ಮಕ್ಕಳಲ್ಲಿ 2ನೇ ಪುತ್ರನಾದ ರಾಜೇಶ್ ಕೆರಿಯ ನಾಯ್ಕ ಓದಿದ್ದು ತಾಲೂಕಿನ ಗ್ರಾಮೀಣ ಭಾಗದ ಹೊನ್ನಮಾವ್, ಹುಸೂರು ಸರಕಾರಿ ಪ್ರಾಥಮಿಕ ಶಾಲೆ ಹಾಗೂ ಹೆಗ್ಗರಣಿ ಪ್ರೌಢಶಾಲೆಯಲ್ಲಿ ಹಾಗೂ ಸರಕಾರಿ ವಸತಿ ಶಾಲೆಯಲ್ಲಿದ್ದು ವ್ಯಾಸಂಗ ಮಾಡಿದ್ದಾರೆ. ನಂತರ ಸಾಗರದ ಸರಕಾರಿ ತಾಂತ್ರಿಕ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಡಿಪ್ಲೊಮಾ ಪದವಿ ಗಳಿಸಿದರೂ ಓದನ್ನು ಅಷ್ಟಕ್ಕೆ ನಿಲ್ಲಿಸದೆ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಿಇ ಪದವಿ ಪೂರೈಸಿದರು. ಇದರ ನಂತರ ಕೆಲವು ಕಂಪನಿ ಕೆಲಸ ಸಿಕ್ಕರೂ ಮನದಲ್ಲಿ ಬೇರೆಯದೇ ಯೋಚನೆ ಸರಕಾರಿ ನೌಕರಿ ಸೇರಬೇಕೆಂಬ ಉತ್ಕಟ ಬಯಕೆ, ಅದರಲ್ಲೂ ಕೇಂದ್ರ ಸರಕಾರದ ಉನ್ನತ ಹುದ್ದೆಗೇರಬೇಕೆಂಬ ತುಡಿತ. ಇದಕ್ಕಾಗಿ ಸಣ್ಣದೂ ದೊಡ್ಡದು ಎನ್ನದೆ ಎಲ್ಲೆಡೆ ಅರ್ಜಿ ಸಲ್ಲಿಸಿದರು. ಮೊದಲು ನಮ್ಮ ಮಲೆನಾಡಿನ ಬಹುತೇಕ ಭಾಗದಲ್ಲಿ ಯಾರಿಗೂ ದಕ್ಕದ ರೈಲ್ವೆ ಡ್ರೈವರ್ ಅಂದರೆ ಲೋಕೋ ಪೈಲಟ್ ಹುದ್ದೆ ಸಿಕ್ಕಾಗ ಬಡತನದ ಸವಾಲು ಈಜುವಾಗ ಸಿಕ್ಕ ನಡುಗಡ್ಡೆ ಎಂದು ಸ್ವೀಕರಿಸಿದರು. ಅಲ್ಲಿ 6 ವರ್ಷಗಳ ಕಾಲ ದೇಶದ ಲಕ್ಷಾಂತರ ಜನರನ್ನು ಸುರಕ್ಷಿತವಾಗಿ ಊರು ತಲುಪಿಸಿದ್ದಾರೆ. ಕೈತುಂಬ ವೇತನವಿದ್ದರೂ ಹೆಚ್ಚಿನ ವ್ಯಾಸಂಗಕ್ಕೆ ಓದಲು ಸಮಯ ಸಿಗದಿರುವುದರಿಂದ ಲೋಕೋ ಪೈಲಟ್ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿ ಮನೆಗೆ ಮರಳಿದಾಗ ಸಿಕ್ಕಿದ ನೌಕರಿ ಬಿಟ್ಟು ಮನೆ ಕಾಯಕ ಬಂದಿದ್ದಾನೆ ಎಂಬ ಮಾತಿಗೂ ಆಹಾರವಾದರು. ಅದಕ್ಕೆ ಕಿವಿಗೊಡದೆ ಅಧ್ಯಯನ ಮುಂದುವರಿಸಿದಾಗ ಕೇಂದ್ರ ಸರ್ಕಾರದ ಪಾಸ್ಪೋರ್ಟ್ ಕಚೇರಿಯಲ್ಲಿ ಉತ್ತಮ ಕೆಲಸ ಕೈಹಿಡಿದು ಕರೆದೊಯ್ತು. ಅದರಲ್ಲಿ ಕೆಲಸ ಮಾಡುತ್ತಾ ನಮ್ಮ ಭಾಗದ 100 ಜನರಿಗೆ ವಿದೇಶಕ್ಕೆ ತೆರಳಲು ಪಾಸ್ಪೋರ್ಟ್ ಮಾಡಿಸಿಕೊಟ್ಟು ನಗುಮುಗದಲ್ಲಿ ಸೂಕ್ತ ಸಲಹೆ ಮಾರ್ಗದರ್ಶನ ಕೂಡ ಮಾಡಿ ಉತ್ತಮ ಕಾರ್ಯಬದ್ಧತೆ ಮೆರೆದಿದ್ದಾರೆ. ಅದೇ ಸಮಯದಲ್ಲಿ ಕರ್ನಾಟಕ ಸರಕಾರದ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೂ ಆಯ್ಕೆಯಾಗಿದ್ದರು. ಆದರೆ ಹಾಜರಾಗದೆ ಆಯ್ಕೆ ಪಟ್ಟಿಯಲ್ಲಿ ಮುಂದಿನ ಯುವಕರಿಗೆ ಅನುಕೂಲವಾಗಲೆಂದ ಆಯ್ಕೆಯಿಂದ ಹಿಂದೆ ಸರಿದರು. ಈ ಅವರ ದೂರದೃಷ್ಟಿ ಇನ್ನೂ ಉನ್ನತ ಮಟ್ಟ ಹುದ್ದೆ ಮೇಲಿತ್ತು. ಅದಕ್ಕಾಗಿ ಪಾಸ್ಪೋರ್ಟ್ ಇಲಾಖೆಯ ಕೆಲಸಕ್ಕೂ ರಾಜೀನಾಮೆ ನೀಡಿದರು. ಇದಾದ ನಂತರ ಮನೆ ಸೇರಿದರೂ ಛಲಬಿಡದ ತ್ರಿವಿಕ್ರಮನಂತೆ ಸದಾಕಾಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಧ್ಯಯನ ಮಾಡಿ ಇದೀಗ ಯಶವನ್ನು ಕಂಡಿದ್ದಾರೆ. ಇಂತಹ ಸಾಧಕ ಯುವಕರಿಗೆ ಕಾಂಪಿಟಿಟಿವ್ ಪರೀಕ್ಷೆಯೊಂದು ಲೆಕ್ಕವೇ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಅದೇ ಕೇಂದ್ರ ಸರಕಾರದ ಪ್ರತಿಷ್ಠಿತ ಆದಾಯ ತೆರಿಗೆ ಇಲಾಖೆಯ ಕಚೇರಿ ಸೂಪರಿಂಟೆಂಡೆಂಟ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ನಿರಂತರ ಅಧ್ಯಯನಕ್ಕೆ ಸ್ಫೂರ್ತಿ ಯಾರು ಗೊತ್ತೇ? ರಾಜೇಶ್ ನಾಯಕರ ಸಾಧನೆಗೆ ಸ್ಫೂರ್ತಿ ತಮ್ಮ ದೊಡ್ಡಪ್ಪ ಚಂದ್ರಶೇಖರ್ ನಾಯಕರ 3 ಗಂಡು ಮಕ್ಕಳು. ತಮಗಿಂತಲೂ ಕಡು ಬಡತನದಲ್ಲಿದ್ದರೂ 3 ಜನ ಅಣ್ಣಂದಿರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಸರಕಾರಿ ನೌಕರಿಗೆ ಆಯ್ಕೆಯಾಗಿದ್ದಾರೆ. ಅಣ್ಣಂದಿರ ಮಾರ್ಗದರ್ಶನದಲ್ಲೇ ಸಮಯವನ್ನು ಕಿಂಚಿತ್ತೂ ವ್ಯಯ ಮಾಡದೆ ನಿರಂತರ ಅಧ್ಯಯನ ಮಾಡಿ ಗೆಲುವಿನ ಗೆರೆಯನ್ನು ದಾಟಿ ಹೆತ್ತ ತಂದೆ ತಾಯಿ ಹಾಗೂ ನಾಡಿಗೆ ಕೀರ್ತಿ ತಂದಿದ್ದಾರೆ. ಈಗ ಹೇಳಿ, ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವುದು ಕಷ್ಟವೇ?